ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಕೌಂಟ್ ಡೌನ್ ಶುರುವಾಗಿದೆ. 750 ಕೆಜಿಯ ಚಿನ್ನದ ಅಂಬಾರಿ ಹೊರಲು ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಗಜಪಡೆ ಫುಲ್ ರೆಡಿಯಾಗಿ ನಿಂತಿವೆ. ಇಂದಿನಿಂದ ಗಜಪಡೆಗಳಿಂದ ತಾಲೀಮು ಆರಂಭಗೊಂಡಿದೆ. ತಾಲೀಮಿನಲ್ಲಿ 9 ಆನೆಗಳು ಭಾಗಿಯಾಗಿ ಮೈಸೂರು ಅರಮನೆಯ ಬಲರಾಮ ದ್ವಾರದಿಂದ ಆರ್ಎಂಸಿ ವೃತ್ತದವರೆಗೆ ತಾಲೀಮು ನಡೆಸಿದವು. ಈ ಮೂಲಕ ರಾಜಪಥದ ಅರ್ಧ ಭಾಗವನ್ನ ಮೊದಲ ದಿನವೇ ಯಶಸ್ವಿಯಾಗಿ ಕ್ರಮಿಸಿದ್ದವು. ಈ ಗಜಪಡೆಯನ್ನ ಕ್ಯಾಪ್ಟನ್ ಅಭಿಮನ್ಯು ಲೀಡ್ ಮಾಡುತ್ತಿದ್ದು, ಲಕ್ಷ್ಮಿ, ಕಾವೇರಿ, ಏಕಲವ್ಯ, ಭೀಮಾ, ಧನಂಜಯ, ಮಹೇಂದ್ರ, ಪ್ರಶಾಂತ, ಕಂಚನಾನೆಗಳು ಅಭಿಮನ್ಯುವಿಗೆ ಸಾಥ್ ನೀಡಿದ್ದವು. ರಸ್ತೆಯಲ್ಲಿ ಗಜಪಡೆಗಳ ಗಾಂಭೀರ್ಯ ನಡಿಗೆಯನ್ನ ನೋಡಲು ಮತ್ತು ಅವುಗಳೊಂದಿಗೆ ಸೆಲ್ಫಿಗಾಗಿ ಮೈಸೂರಿಗರು ಮುಗಿಬಿದ್ರು. ಕರ್ನಾಟಕದ ಹಲವೆಡೆ ಮಳೆಯ ಆರ್ಭಟ ಜೋರಾಗಿದೆ. ಕಳೆದ 3-4 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಅನೇಕ ಅವಾಂತರಗಳು ಸೃಷ್ಟಿಯಾಗಿದೆ. ಬೆಳಗಾವಿಯಲ್ಲಿ ಸುರಿದ ಮಳೆಯಿಂದ ರೇಣುಕಾ ಯಲ್ಲಮ್ಮ ದೇವಾಲಯ ಜಲಾವೃತವಾಗಿದ್ದು, ದೇವಸ್ಥಾನದ ಗರ್ಭಗುಡಿ ಸೇರಿ ಆವರಣದಲ್ಲಿ 3 ಅಡಿಯಷ್ಟು ನೀರು ನಿಂತ ಪರಿಣಾಮ ದೇವಸ್ಥಾನದ ಕಾಣಿಕೆ ಹುಂಡಿಗಳು ಸಹ ಮುಳುಗಡೆಗೊಂಡಿದ್ದವು. ಕಾಣಿಕೆ ಹಣ ನೀರಲ್ಲಿ ಒದ್ದೆಯಾದ ಹಿನ್ನೆಲೆ ಇಂದು ಸಿಬ್ಬಂದಿಗಳು ಹುಂಡಿ ತೆರೆದು ದೇವಸ್ಥಾನ ಆವರಣದಲ್ಲಿ ನೋಟುಗಳನ್ನು ಒಣಹಾಕಿದ್ದಾರೆ. ಮತ್ತೊಂದೆಡೆ ದೇವಸ್ಥಾನದ ಒಳಗಡೆ ನುಗ್ಗಿದ ನೀರನ್ನ ಸಿಬ್ಬಂದಿಗಳು ಹೊರಹಾಕಿ ಸ್ವಚ್ಛತಾ ಕಾರ್ಯ ನಡೆಸಿದ್ರು. ಇತ್ತ ಇಂದೂ ಸಹ ಬೆಂಗಳೂರಲ್ಲಿ ಸಂಜೆಯ ವೇಳೆಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇದರೊಂದಿಗೆ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗಲಿದ್ದು, ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಮಂತ್ರಾಲಯದ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಶ್ರೀ ಗುರು ರಾಘವೇಂದ್ರದ 354ನೇ ಆರಾಧನಾ ಮಹೋತ್ಸವ ಅದ್ದೂರಿಯಾಗಿ ಜರುಗುತ್ತಿದೆ. ಇಂದು ರಾಯರ ಉತ್ತರಾರಾಧನೆ ಹಿನ್ನೆಲೆ ಮಠದ ರಾಜಬೀದಿಯಲ್ಲಿ ಮಹಾರಥೋತ್ಸವ ನಡೆಯಿತು. ರಾಯರ ವೃಂದಾವನಕ್ಕೆ ಹೈದರಾಬಾದ್ ಮೂಲದ ಭಕ್ತರೊಬ್ಬರು ನೀಡಿರುವ ನವರತ್ನ ಕವಚವನ್ನ ಹೊದಿಸಲಾಗಿದೆ. ಮಠದ ಅಂಗಳದಲ್ಲಿ ನಡೆಯುತ್ತಿರುವ ರಂಗಿನ ಹಬ್ಬ ವಸಂತೋತ್ಸವವನ್ನ ಭಕ್ತಗಣ ಕಣ್ತುಂಬಿಕೊಂಡು ಭಕ್ತಿಯಲ್ಲಿ ಮಿಂದೆದ್ರು. ಆರಾಧನಾ ಮಹೋತ್ಸವ ಅಂಗವಾಗಿ ನೂತನ ಪರಿಮಳ ತೀರ್ಥ ಪುಷ್ಕರಣಿಯಲ್ಲಿ ನಿತ್ಯ ತೆಪ್ಪೋತ್ಸವ ಇರುವುದರಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತ ಸಾಗರ ಹರಿದು ಬರುತ್ತಿದೆ. ಇನ್ನು ಮಹಾರಥೋತ್ಸವದ ಹಿನ್ನೆಲೆ ರಾಜ್ಯದ ವಿವಿಧ ಕಡೆಯಿಂದ ಆಗಮಿಸಿರುವ ಕಲಾ ತಂಡಗಳು ವಿವಿಧ ಕಲೆಗಳನ್ನು ಪ್ರದರ್ಶಿಸಿದ್ರು. ಒಂದೆಡೆ ರೈತರಿಗೆ ಸರಿಯಾದ ಯೂರಿಯಾ ಗೊಬ್ಬರ ಸಿಗದೆ ಪರದಾಡ್ತಿದ್ದಾರೆ. ಮತ್ತೊಂದು ಕಡೆ ಅನ್ನದಾತರಿಗೆ ಕಳಪೆ ಈರುಳ್ಳಿಯ ಬೀಜವನ್ನು ಕೊಟ್ಟು ಮೋಸ ಮಾಡಿರುವ ಘಟನೆ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ಹಾಗೂ ಹಗರಿಬೊಮ್ಮನಹಳ್ಳಿಯಲ್ಲಿ ನಡೆದಿದೆ. ಜಿಲ್ಲೆಯಲ್ಲಿ ಮುಂಗಾರು ಮಳೆ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಹೂವಿನಹಡಗಲಿ ತಾಲೂಕಿನ ಕೆಂಚಮ್ಮನಹಳ್ಳಿ ಸೇರಿದಂತೆ ಹಲವು ಕಡೆಗಳಲ್ಲಿ ರೈತರು ಮಹಾರಾಷ್ಟ್ರ ಮೂಲದ ಕಂಪನಿಗಳಿಂದ ಈರುಳ್ಳಿ ಬಿತ್ತನೆಯ ಬೀಜವನ್ನ ಖರೀದಿ ಮಾಡಿ ಸುಮಾರು 1500 ಎಕರೆಯಲ್ಲಿ ನಾಟಿ ಮಾಡಿದ್ರು. ಇದೀಗ ಈರುಳ್ಳಿ ಸರಿಯಾಗಿ ನಾಟಿಯಾಗದೇ ಇರೋದ್ರಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಂತಹ ರೈತರು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತಾಗಿದೆ. ಗುಣಮಟ್ಟದ ಈರುಳ್ಳಿ ಬೀಜವನ್ನ ಕೊಡದೆ ರೈತರ ಬದುಕನ್ನ ಬೀದಿಗೆ ತಂದಂತಹ ಬೀಜ ಕಂಪನಿಗಳ ವಿರುದ್ಧ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಅನ್ನದಾತರು ಆಗ್ರಹಿಸಿದ್ರು. ಇತ್ತ ಧಾರವಾಡ ತಾಲೂಕಿನ ಲೋಕೂರು ರೈತರು ಸಹ ಸೋಯಾಬೀನ್ ಅನ್ನ ಬೆಳೆದು ಕೈ ಸುಟ್ಟುಕೊಂಡಿದ್ದಾರೆ. ಕಳಪೆ ಸೋಯಾಬೀನ್ ಗಿಡವನ್ನ ಹಾಕಿ ಕಾಯಿ ಬಿಡದೇ ಇರುವಂತಹ ಹಿನ್ನೆಲೆಯಲ್ಲಿ ಹೊಲದಲ್ಲಿ ಬೆಳೆದಿರುವಂತಹ ಬೆಳೆಯನ್ನ ಕಿತ್ತು ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿಯೊಬ್ಬರು ಭೂಮಿ ಒಳಗ್ರಿ ಒಂದು ಸೋಯಾಬೀನದಾಗ ಒಂದು ಕಾಯಿ ಇಲ್ರಿ, ಒಂದು ಹೂವು ಇಲ್ರಿ. ಒಂದೊಂದು ಎಕರೆಕ್ರಿ ಕಡಿಮೆ ಇಲ್ಲ 20-25 ಸಾವಿರ ರೂಪಾಯಿ ಖರ್ಚು ಮಾಡೈತ್ರಿ. ನಮಗ್ ಒಂದ್ ಎಕರೆದಾಗ ಏನ್ ಲಾಭ ಆಗಿತ್ತು ಅಂತಂದ್ರೆ ಒಂದ್ ಎಕರೆಗೆ ಏನಿಲ್ಲ ಅಂದ್ರೆ 50-60 ಸಾವಿರ ದುಡಿತಿದ್ದೀವಿ ನಾವು. ಈಗ ನಂದು 10 ಎಕರೆ ಅಂತಂದ್ರೆ 50 ಸಾವಿರ ಅಂತಂದ್ರೆ ಒಂದೊಂದು 8-10 ಲಕ್ಷ ರೂಪಾಯಿ ಲುಕ್ಸಾನ್ ರೀ. DSP 34 ಅಂತ ಬೀಜ ಹಾಕಿದ್ದೀವಿ ಸೋಯಾಬೀನ್ ರೀ. ಕೃಷಿ ಇಲಾಖೆದೊಳಗೆ ಹೇಳಿವ್ರಿ, ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿವ್ರಿ, ಒಳ್ಳೆ ಯಾರು ಮೆಸೇಜ್ ಕೊಡ್ಲಿ, ಯಾರು ಬಂದು ಪೀಕು ನೋಡಿಲ್ರಿ ನಮ್ದು ಬಂದ್ ಕಾಸ್ರಿ. ರಾಯಚೂರಿನ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಖಾಸಗಿ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಯಿತು. ಬೃಹತ್ ಹೋರಾಟದಲ್ಲಿ ಜಿಲ್ಲೆಯ ಶಾಲಾ ಕಾಲೇಜುಗಳ ಸಿಬ್ಬಂದಿ, ಆಡಳಿತ ಮಂಡಳಿ ಸದಸ್ಯರು ಭಾಗವಹಿಸಿ ಪ್ರತಿಭಟನೆ ಮಾಡಲಾಯಿತು. ಖಾಸಗಿ ಶಾಲಾ ಕಾಲೇಜು ಸಿಬ್ಬಂದಿಗೆ ಸರ್ಕಾರದ ಆರೋಗ್ಯ ವಿಮೆ ಯೋಜನೆಗೆ ಒಳಪಡಿಸಬೇಕು, ಶಾಲಾ ಕಾಲೇಜು ಭೂ ಪರಿವರ್ತನಾ ಷರತ್ತು ತೆಗೆದುಹಾಕಬೇಕು ಅಂತ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸಂಚಾರ ತಡೆ ನಡೆಸಿದರು. ಬೆಂಗಳೂರು ಜನತೆಯ ಸಂಚಾರಿ ನಾಡಿಯಾಗಿರುವ ನಮ್ಮ ಮೆಟ್ರೋವನ್ನ ಚಾಲನೆ ಮಾಡುವ ಲೋಕೋ ಪೈಲಟ್ಗಳನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಳ್ಳಲು ಬಿಎಂಆರ್ಸಿಎಲ್ ಮುಂದಾಗಿದೆ. ಈಗಾಗಲೇ ಮುಂಬರುವ ಹೊಸ ಮೆಟ್ರೋ ಮಾರ್ಗಗಳ ರೈಲುಗಳಿಗೆ ಟ್ರೈನ್ ಆಪರೇಟರ್ ನೇಮಿಸಿಕೊಳ್ಳಲು ಟೆಂಡರ್ ಕೂಡ ಕರೆದಿದೆ. ಈ ಟೆಂಡರ್ಗಳನ್ನು ಖಾಸಗಿ ಸಂಸ್ಥೆಗಳು ಪಡೆಯಲು ಅವಕಾಶ ಇದ್ದು, ಈ ಮೂಲಕ ಗುತ್ತಿಗೆ ಆಧಾರದಲ್ಲಿ ಲೋಕೋ ಪೈಲಟ್ ನೇಮಕ ಮಾಡಿಕೊಳ್ಳಲಾಗುವುದು ಎಂದು ಬಿಎಂಆರ್ಸಿಎಲ್ ಅಧಿಕಾರಿಗಳು ತಿಳಿಸಿದರು. ಈಗಾಗಲೇ ಚೆನ್ನೈ ಮತ್ತು ಹೈದರಾಬಾದ್ ಮೆಟ್ರೋಗಳಲ್ಲಿ ಈ ರೀತಿಯ ಗುತ್ತಿಗೆ ಆಧಾರದಲ್ಲಿ ಚಾಲಕರನ್ನ ನೇಮಕ ಮಾಡಲಾಗಿದೆ. ಇದೇ ಕಂಪನಿಗಳು ಬೆಂಗಳೂರು ಮೆಟ್ರೋದ ಟೆಂಡರ್ ಪಡೆದಲ್ಲಿ ಈ ಕಂಪನಿಗಳು ನೀಡುವ ತರಬೇತಿ ಆಧಾರದ ಮೇಲೆ ಚಾಲಕರ ನೇಮಕ ಆಗಲಿದೆ. ಈ ಟೆಂಡರ್ ಸಂಸ್ಥೆಯಿಂದ ನೇಮಕಗೊಳ್ಳುವ ಸಿಬ್ಬಂದಿಗಳೆಲ್ಲರೂ ಹೊರ ರಾಜ್ಯದವರಾಗಿರುತ್ತಾರೆ. ಈ ಕಂಪನಿಗಳು ಸ್ಥಳೀಯರನ್ನ ಬಿಟ್ಟು ಹೊರ ರಾಜ್ಯಗಳಿಂದ ಚಾಲಕರನ್ನ ನೇಮಕ ಮಾಡಿ ಕೆಲಸ ಮಾಡುವ ಸಾಧ್ಯತೆ ಇದೆ ಎಂದು ಆರೋಪ ಕೇಳಿಬರುತ್ತಿದೆ.
ಈ ಟ್ರೈನ್ ಆಪ್ರೇಟರ್ಸ್ ಏನಿದ್ದಾರೆ ಅದು ನಾವು ತಗೊಂಡು ಅವರಿಗೆ ಟ್ರೈನಿಂಗ್ ಎಲ್ಲ ಕೊಡೋದಕ್ಕೆ ಇದು 6 ತಿಂಗಳು 7 ತಿಂಗಳ ಮೇಲೆ ಆಗುತ್ತೆ. ಬಟ್ ಮುಂದೆ ಬರುವಂಥ ಇವಾಗ ಟ್ರೈನ್ಗಳು ಜಾಸ್ತಿ ಆದಂಗೆ ಪ್ಲಸ್ ರೀಚ್ 6 ಲೈನಿಗೆ ಬರುವಂಥ ಟ್ರೈನ್ಗಳಿಗೆಲ್ಲ ನಮಗೆ ಈ ಔಟ್ಸೋರ್ಸನ್ನು ಕೂಡ ನಾವು ಟ್ರೈ ಮಾಡ್ತಾ ಇದ್ದೀವಿ. ಇದಕ್ಕೆ ಆಲ್ರೆಡಿ ಒಂದು ಟೆಂಡರ್ನ ನಾವು ಕರೆದಿದ್ದೀವಿ ಔಟ್ಸೋರ್ಸ್ಗೆ. ಅದು ಇಟ್ ವಿಲ್ ನಾಟ್ ಡಿಪೆಂಡ್ ಆನ್ ದಿ ಟ್ರೈನ್ ನಂಬರ್ ಆಫ್ ವರ್ಕಿಂಗ್ ಅವರ್ಸ್, ಎಷ್ಟು ಗಂಟೆ ಕೆಲಸ ಮಾಡ್ತಾರೆ ಅದ್ರ ಮೇಲೆ ಅವರು ಚಾರ್ಜಸ್ ತಗೋತಾರೆ. ಬ್ರ್ಯಾಂಡ್ ಬೆಂಗಳೂರಿನ ಅಸಲಿ ಸೌಂದರ್ಯ ಅಡಗಿರೋದೆ ನಾಗಾವರ ಮುಖ್ಯ ರಸ್ತೆಯ ಗುಂಡಿಗಳಲ್ಲಿ. ಇಲ್ಲಿನ ಪ್ರತಿಯೊಂದು ಗುಂಡಿಗಳು ಸವಾರರಿಗೆ ಯಮಪಾಶವಾಗಿ ಕಾಡ್ತಾ ಇದೆ. ಬೆಂಗಳೂರಿನ ನಾಗಾವರ ಟು ಕೆಜೆಹಳ್ಳಿ ಮುಖ್ಯ ರಸ್ತೆಯಲ್ಲಿನ ಗುಂಡಿಗಳಿಂದ ವಾಹನ ಸವಾರರು ನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ಕೂಡ ಬೃಹತ್ ಗುಂಡಿಗಳು ನಿರ್ಮಾಣವಾಗಿರುವುದರಿಂದ ಗುಂಡಿಗಳನ್ನು ತಪ್ಪಿಸುವುದಕ್ಕೆ ಹೋಗಿ ಬೈಕ್ ಸವಾರರು ಆಕ್ಸಿಡೆಂಟ್ ಈಡಾಗ್ತಿದ್ದಾರೆ. ಕಳೆದ 2 ವರ್ಷದಿಂದ ಈ ರಸ್ತೆ ಗುಂಡಿಮಯವಾಗಿದ್ರೂ ಸಹ ಯಾವುದೇ ಜನಪ್ರತಿನಿಧಿಗಳಾಗ್ಲಿ ಬಿಬಿಎಂಪಿ ಅಧಿಕಾರಿಗಳಾಗ್ಲಿ ಗಮನ ಹರಿಸ್ತಿಲ್ಲ. ಇವರ ಬೇಜವಾಬ್ದಾರಿಯಿಂದ ಈ ರಸ್ತೆಯಲ್ಲಿ ಸಂಚರಿಸುವ ಸವಾರರು ಕೈಯಲ್ಲಿ ಜೀವವನ್ನು ಹಿಡಿದು ಸಂಚರಿಸುವಂತಾಗಿದೆ. ಈ ರಸ್ತೆಯು ಸರ್ವಜ್ಞ ನಗರ ಮತ್ತು ಪುಲಕೇಶಿ ನಗರವನ್ನ ಸಂಪರ್ಕಿಸುವ ದಾರಿಯಾಗಿದ್ದು ಸಂಚಾರಕ್ಕೂ ಕೂಡ ತೀವ್ರ ಸಮಸ್ಯೆ ಆಗ್ತಿದೆ. ನಮ್ಮ ಟಾನಿ ರೋಡ್ 2 ವರ್ಷದಿಂದ ಹಿಂಗೆ ಇದೆ ಸರ್. ತುಂಬಾ ಕಷ್ಟ ಇದೆ ಎಲ್ಲರಿಗೆ. ಒಂದು ಅರ್ಜೆಂಟ್ಗೆ ಒಂದು ಪೇಷಂಟ್ಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಆಗ್ತಾ ಇಲ್ಲ ಸರ್. ಆಟೋ ಬಿಲ್ತು ನಂದು ಆಕ್ಸಲ್ ಕಟ್ಟಾಗೋಯ್ತು. ನಾನು ಸಂಪಾದನೆ ಮಾಡೋದು 300-500 ರೂಪಾಯಿ, ಖರ್ಚು ಬರ್ತಾ ಇದೆ 600-800 ರೂಪಾಯಿ. ನಾನು ಏನ್ ಮಾಡಲಿ ಸರ್? ಈಗ ತುಂಬಾ ಕಷ್ಟ ಇದೆ ಸರ್. ನಮ್ಮ ರಾಜಕಾರಣಿಗಳು ಈ ರಸ್ತೆಯ ದುಸ್ಥಿತಿಯನ್ನ ನೋಡಬೇಕು. ನಿಜಕ್ಕೂ ಕೂಡ ಇಲ್ಲಿನ ವಾಹನ ಸವಾರಿ ಈ ರಸ್ತೆಗೆ ಬರಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಒಂದು ರೀತಿಯಲ್ಲಿ ಭಯ ಬೀಳ್ತಾರೆ. ನೋಡಿ, ಆಟೋ ಒಂದು ಕಚ್ಕೊಂಡಿದೆ ಅಲ್ಲಿ, ಈಗ ಅದು ಕೂಡ ಹಾಫ್ ಆಗಿದೆ. ಈಗ ಅದನ್ನ ತಳ್ಕೊಂಡು ಬರ್ತಿದ್ದಾರೆ. ಎಷ್ಟು ಮಟ್ಟಿಗೆ ದೊಡ್ಡ ದೊಡ್ಡ ಗುಂಡಿಗಳಿದಾವೆ ಅಂತ ಹೇಳಿದ್ರೆ ಮುಂದಕ್ಕೆ ಪಾಸ್ ಆಗ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ನೋಡಿ, ಒಬ್ರು ಝೊಮ್ಯಾಟೊ ಮಾಡುವಂತವ್ರು, ಅವರ ವೆಹಿಕಲ್ ಮೂಲಕವಾಗಿನೂ ಕೂಡ ಹೋಗಕ್ಕಾಗಲ್ಲ. ಗಾಡಿ ಬಾಡಿ 2 ಕೂಡ ಡ್ಯಾಮೇಜ್ ಆಗುತ್ತೆ. ಅಷ್ಟರ ಮಟ್ಟಿಗೆ ಅಧ್ವಾನ ಆಗಿದೆ. ಇದು ಪುಲಕೇಶ್ ನಗರ ಜೊತೆಗೆ ಸರ್ವಜ್ಞ ನಗರ 2 ವಿಧಾನಸಭಾ ಕ್ಷೇತ್ರಗಳ ಮಧ್ಯೆ ಬರುವಂತಹ ಮುಖ್ಯ ರಸ್ತೆ. ಉತ್ತರ ಪ್ರದೇಶದಲ್ಲಿ ಭಾರೀ ಮಳೆ ಆಗುತ್ತಿದ್ದು ನದಿಗಳೆಲ್ಲವೂ ಕೂಡ ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವುದರಿಂದ ಪ್ರವಾಹದ ಭೀತಿ ಹೆಚ್ಚಾಗಿದೆ. ಉತ್ತರ ಪ್ರದೇಶದ 37 ಜಿಲ್ಲೆಗಳ 95 ತಾಲೂಕುಗಳು ಪ್ರವಾಹಕ್ಕೆ ಸಿಲುಕಿಕೊಂಡಿವೆ. ಈ ಪ್ರದೇಶದಲ್ಲಿ ವಾಸಿಸುತ್ತಿರುವ ಸುಮಾರು 6,95,362 ಜನರು ಪ್ರವಾಹಕ್ಕೆ ಸಿಲುಕಿಕೊಂಡಿದ್ದಾರೆ. ಈಗಾಗಲೇ ಪ್ರವಾಹದಿಂದ 10 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಸುಮಾರು 84,777 ಜಾನುವಾರುಗಳನ್ನು ಕೂಡ ಸುರಕ್ಷಿತ ಸ್ಥಳಕ್ಕೆ ಎನ್ಡಿಆರ್ಎಫ್ನವರು ಸ್ಥಳಾಂತರಿಸಿದ್ದಾರೆ. ಇಲ್ಲಿಯವರೆಗೂ ಪ್ರವಾಹದಿಂದ 574ಕ್ಕೂ ಹೆಚ್ಚು ಮನೆಗಳು ಹಾನಿಗೊಂಡಿವೆ ಅಂತ ರಾಜ್ಯ ಪರಿಹಾರ ಆಯುಕ್ತರು ಮಾಹಿತಿಯನ್ನು ನೀಡಿದ್ದಾರೆ.